ಅನಾಥವಾದ ಬಿಸಿಎಂ ಹಾಸ್ಟೆಲ್ ಸ್ಟೋರಿ. ಹೌದು ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಸುಲ್ತಾನ್ಪುರ ಗ್ರಾಮದಲ್ಲಿ ಬರ್ತಕ್ಕಂತಹ ಬಿಸಿಎಂ ಹಾಸ್ಟೆಲ್ನಲ್ಲಿ ಇಲ್ಲಿನ ವಾರ್ಡನ್ ಸರ್ಕಾರಿ ಸಂಬಳಕ್ಕಷ್ಟೇ ಸೀಮಿತ ಸರಿಯಾಗಿ ಕೆಲಸ ಮಾಡದ ವಾರ್ಡನ್ ಮಕ್ಕಳನ್ನ ಹೊರಗಡೆಯಿಂದ ಬೀಗ ಹಾಕಿಕೊಂಡು ಸಾಯಂಕಾಲ ಸರಿಯಾಗಿ 7:30 ಮನೆಗೆ ಹೋಗ್ತಾನಂತೆ. ಬೆಳಿಗ್ಗೆ 8 ಗಂಟೆಗೆ ಬರ್ತಾನಂತೆ. ಈ ಭೂಪ ಪ್ರತಿದಿನ ರಾತ್ರಿ ಇದೇ ತರ ಮಕ್ಕಳನ್ನ ಬೀಗ ಹಾಕಿಕೊಂಡು ಹೋಗ್ತಾನೆ. ಇನ್ನು ತಮ್ಮ ಮಕ್ಕಳು ಸುರಕ್ಷಿತವಾಗಿ ಇರಲಿ, ಪೋಷಕರು ತಮ್ಮ ಮಕ್ಕಳನ್ನ ಚೆನ್ನಾಗಿ ಓದಲಿ ಅಂತ ಹಾಸ್ಟೆಲ್ಗೆ ಕಳಿಸುತ್ತಾರೆ. ಆದರೆ ಇಲ್ಲಿ ಮಕ್ಕಳಿಗೆ ಸುರಕ್ಷತೆನೇ ಇಲ್ಲದಂತಾಗಿದ್ದು, ನೈಟ್ ಟೈಮಲ್ಲಿ ಯಾರೂ ಒಬ್ಬರು ಸಿಬ್ಬಂದಿಗಳು ಇಲ್ಲಿ ಇರುವುದಿಲ್ಲ. ರಾತ್ರಿ ಟೈಮ್ ಮಕ್ಕಳಿಗೆ ಏನಾದರೂ ಆದರೆ ಜವಾಬ್ದಾರಿ ಯಾರು? ಆದಷ್ಟು ಬೇಗ ವಾರ್ಡನ್ ಮೇಲೆ ಕಠಿಣವಾದ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ನಮ್ಮ SP7 ಕನ್ನಡ ನ್ಯೂಸ್ನ ಮನವಿಯಾಗಿದೆ. ಬ್ಯೂರೋ ರಿಪೋರ್ಟ್ ಸಂತೋಷ್ ಪಾಟೀಲ್, SP7 ಕನ್ನಡ ನ್ಯೂಸ್, ಹುಕ್ಕೇರಿ. ಸಾಹೇಬ್ರ ಎಲ್ಲಿದ್ದಾರು? ಊರಿಗಿದ್ದಾರು? ಇಲ್ಲಿ ಯಾರು ಇದನ್ನೆಲ್ಲ ಇನ್ಚಾರ್ಜ್ ಯಾರಿಲ್ಲ? ನೈಟ್ ಡ್ಯೂಟಿ ರೀ. ಹಾಂ ಬರಲ್ಲ ಡೈಲಿನೇ ಇವತ್ತು ಅಷ್ಟೇ ಈ ಕಿಲಿ ಹಾಕಿಲ್ಲ ಒಳಗಡೆ ಕಿಲಿ ಹಾಕೊಂಗಾರ ಹಿಂಗೆ ನಾವು ಹಾಕಿರ್ತಾರೆ ಅವರು. ನೀವು ಹಾಕಿ ಅವ್ರು ಕೈ ಕೊಡ್ತೀರಿ. ಎಷ್ಟು ಹುಡುಗರಲ್ಲಿ? 40. ರಾತ್ರಿ ಹೆಂಗೆ ಇರ್ತಾರ ಅಬ್ಬಿ? ಎಷ್ಟಿನೋ ಯಾವುದು ಎಲ್ಲ ನಿಂತು ಜನರಲ್ಲ ಎಷ್ಟು ಎಲ್ಲ ಕೂಡ. ಇವತ್ತು ನಮ್ದು ಸ್ವಲ್ಪ ಕಂಟಿನ್ಯೂ ಯಾರು ಇರೋದಿಲ್ಲ. ಅಲ್ಲ ನಿಮಗೆ ಇಲ್ಲಿ ವ್ಯವಸ್ಥೆಗೆ ಊಟ ಎಷ್ಟು ಗಂಟೆ ಹೋಗಿದಾರೆ ಸಾಹೇಬ್ರ? ಈಗ 8 ಗಂಟೆಗೆ ಊಟ ಹಾಕ್ತಾರೆ. ಅಪ್ಪಿ ನಿಮ್ಮ ಚಲೋ ಕೆಳ ಆಯ್ತಿಲ್ಲ. ನೈಟ್ ಏನಾರ ಆದ್ರೆ ಯಾರು ನೋಡಾರ ನಿಮ್ಮನ್ನ? ನೈಟ್ ಏನಾರ ಹುಡುಗ ಅಷ್ಟೇ ಮಾಡಕ್ಕೆ ಬರ್ತೈತಿ. ನಿಮ್ಮ ಕಡೆ ಫೋನ್ ಐತಿ? ಒಂದು ನೈಟ್ ನಿಮ್ಗೆ ಏನಾರ ಯಾರಿಗಿರಿ ಏನಾದ್ರೆ ಯಾರು ನೋಡಾರ? ಇಲ್ಲಿ ಹೊರ ನಿಂತ್ರಿ ಹಂಗಲ್ಲೋ, ಕಿಲಿ ಹಾಕಿ ಹೋಗಿದಾರೆ. ಕಿಲಿನ ತೆಗ್ದು ಹೆಂಗೆ ಹೋಗಾರ ನೀವು? ಅಕ್ಕ ನೈಟ್ ಬರ್ತಾಳ ಇಲ್ಲ? ನೀವು ಹೆಂಗೆ ಹೋಗಾರಪ್ಪ? ಒಬ್ರು ಯಾರೋ ಜ್ವರ ಬರ್ಲಿ, ಇದನ್ನ ಯಾರ ಕಿಲಿ ಹೊಡೆದ್ರಪ್ಪ ಏನ್ ಮಾಡೋರ? ನಿಮ್ಮ ಸಾಹೇಬ್ರ ಮಗಳು ಸರ್ ನಂಬರ್ ಹೇಳ್ರಿ. ಇಲ್ಲಿ ಫೋನ್ ಇಲ್ಲ ನಿಮ್ಮ ಕಡೆ? ಫೋನು ಇಲ್ಲ. ನೀವು ಅಣ್ಣ ತಮ್ಮ ಅಂದ್ರೆ ಒಂದೇ. ನಾವು ಅಣ್ಣ ನೀ ತಮ್ಮ ತಿಳ್ಕೊರೆ. ನಿಮ್ ಚಲೋ ಕೇಳ್ತಾನೆ ಯಾಕಳು ನೈಟ್ ಇಲ್ಲಿ ಏನೋ ಆದ್ರೆ ನಿಮ್ ಜವಾಬ್ದಾರಿ ಯಾರ? ಅಂದ್ರೆ ಇಲ್ಲಿ ಫೋನ್ ನಮ್ಮ ತಮ್ಮಗಳು ಕೇಳ್ತಾನೆ ನಿಮಗೆ. ಯಾರ್ಯಾರು ಒಬ್ರಿಗೆ ಆರಾಮ ಇರ್ಲಿಲ್ಲ ಅಂದ್ರೆ ಗುಳಿಗೆ ಪಳಿಗೆ ಹೆಂಗೆ ಏನು ವ್ಯವಸ್ಥೆ ಮಾಡ್ಕೊತೀವಿ? ಇಲ್ಲಿ ಆಫೀಸ್ದಾಗ ಇಟ್ಟು ಹೋಗಿರ್ತಾರೆ ಗುಳಿಗೆ. ಅಲ್ಲ ಆಫೀಸಾಗ ನೀವು ಯಾವ್ದಾರು ಗುಳಿಗೆ ಯಾವ್ದಾರು ತಗೊಂಡು ಏನು ಮಾಡೋದು? ಇಲ್ಲ ಎಲ್ಲ ಆ ಥರ ಬರ್ದು ಹೋಗಿರ್ತಾರೆ. ಅಂದ್ರೆ ಹಿಂಗೆ ಕನ್ನಡದಾಗ ಅಕ್ಷರ ಯಾವ್ದಾರ ಸರ್ ಹೋಗಿರಿ ವಾರ್ಡನ್ ರೀ ಹುಡುಗರು ಒಳದಾರ. ಹಾಂ ಈಗ ರಾತ್ರಿ ಯಾವ್ರ ಬಗರ್ನಾಳ್ರಿ ಅವ್ರು ಬರ್ತಾರ? ಅವ್ರ ಮಗ ಬರ್ತಾರಲ್ಲ ಡೈಲಿ? ಅವ್ರ ಮಗ ಬರ್ತಾರೆ. ಯಾರು ನಿಮ್ಮನ್ನ ಒಳಗೆ ಬಂದು ಬಡದ್ರಪ್ಪ? ನಿಮ್ನ ಯಾರು ಕಿಡ್ನಾಪ್ ಮಾಡ್ಕೊಂಡ್ರೆ ಏನ್ ಮಾಡಾರ ನೀವು? ಆಗಿಲ್ಲ ಆ ಥರ ಏನ್ ಮಾಡಾರ? ಹಂಗೆ ಎಲ್ಲ ಸಣ್ಣ ಹುಡುಗರ್ರಿ ಒಂದು ಕೆಟ್ಟ ವಿಚಾರ ಮಾಡ್ರಿ. ಆ ಥರ ಏನ್ ಮಾಡಾರ? ನಿಮ್ದು ಬರೋದು ಒಂದ್ ಸ್ವಲ್ಪ ನೀವೆಲ್ಲ ಗಪ್ಪರಿ. ನೀವು 10ರಿಗೆ ಮತ್ತೆ ನೀವು ಬಡಿಗಾಡ್ ನೀವು ಅಲ್ಲ ಊಟ ಹೆಂಗ್ ಕೊಡ್ತಾರ ನಿಮ್ಗೆ? ಊಟ ಹೆಂಗ್ ಕೊಡ್ತಾರ? ಊಟ ಚಪಾತಿ ಕಾಯಿಪಲ್ಲೆ ಹೆಂಗ್ ಬಿಟ್ಟಿರ್ತಾರೆ? ಅನ್ನ ಸಾರ, ಚಪಾತಿ ಕಾಯಿಪಲ್ಲೆ ಅನ್ನ ಸಾರ. ಮತ್ತೆ ರವಿವಾರಕ್ರಿ ತತ್ತಿರ್ತೈತ್ರಿ, ಮತ್ತೆ ಫುಲಾವ್ ಇರ್ತೈತ್ರಿ, ಮತ್ತ ಊಟ ಚಲೋ ಕೊಡ್ತಾರೋ? ಚಲೋ ಕೊಡ್ತಾರ. ಊಟ ಪ್ರಶ್ನೆ ಇಲ್ಲ. ಈಗ ಸಾಯಂಕಾಲ 7 ಗಂಟೆಗೆ ಹೋದ್ರೆ ನಾಳೆ ಬೆಳಗ್ಗೆ 8 ಗಂಟೆ ಬರ್ತಾರ. ಇಲ್ಲಿ ಎಷ್ಟು ಜನ ಹೋಗ್ತಾರ? 8 ಗಂಟೆಗೆ ಹೋಗ್ತಾರೆ. ಮತ್ತೆ ಇಲ್ಲಿ ಊಟ ಎಷ್ಟು ಗಂಟೆ ಬರ್ತಾರೆ? ಯಾರು ಇಲ್ಲ? ಊಟ ಎಷ್ಟು ಗಂಟೆಗೆ? 8 ಗಂಟೆಗೆ. 8 ಗಂಟೆ ಊಟ ಮಾಡ್ತೀರಿ, 8 ಗಂಟೆಗೆ ಹೋಗ್ತಾವ ಸಾಹೇಬ. 7:40 ಮಾಡ್ತಾರೆ ಊಟ. 7:40 ಊಟ ಮಾಡ್ತಾರೆ. ಅಷ್ಟು ಊಟಕ್ಕ ಊಟ ಆದ್ರೆ ಈಗ ಹಾಸ್ಟೆಲ್ ರೂಲ್ಸ್ 7:40 ಊಟ. ಎಲ್ಲಿ ಹೋಗೋದಾಗ್ರಿ 7:00 ಅಂದ್ರೆ ಊಟ ಮಾಡ್ತಾರಲ್ಲ. ಬೆಳಿಗ್ಗೆ ಹೇಳೋದು ಬೆಳಿಗ್ಗೆ 5:30 ತಗೋತಾರೆ ನಾವು. ಯಾರು ಬಂದೇವು ಸರ್? ನಾವೇ ಹೋಗ್ತಾರೆ. ಅವ್ರು 8 ಗಂಟೆ ಬರ್ತಾರ. ಎಷ್ಟು ಗಂಟೆ ಬರ್ತಾರೆ? ಅವರು 6 ಗಂಟೆ ತನಕ ಬಂದಿರ್ತಾರೆ. 6 ಗಂಟೆ ತನಕ. 6 ಒಮ್ಮೆ ಆಟ ಲೇಟ್ ಅಂದ್ರೆ 6:20 ಆಟ ಬಂದಿರ್ತಾರೆ. ಮೇಡಮ್ ಬರ್ತಾರೋ ಈಗ ನಂತರ ಅವ್ರ ಮುಂದೆ